ಏನಾಯ್ತು? ಅತ್ತೆ ಯಾವಾಗ ಬಂದ್ರು? ಯಾಕವ್ರು ಬೈದ್ರು? ನಾನು ಮತ್ತೆ ಏನಾದರೂ ನಿಮ್ಮ ಮೇಲೆ? ಮೇಘನಾ, ನಾನೆಲ್ಲ ವಿಷಯ ಆಮೇಲೆ ಹೇಳ್ತೀನಿ. ನೀನೀಗ ಮಲ್ಗು. ದಯವಿಟ್ಟು ಏನು ನಡೀತು ಅಂತ ಹೇಳಿ. ನನಗೆ ತುಂಬ ಆತಂಕ ಆಗ್ತಿದೆ. ಏನೂ ನಡೆದಿಲ್ಲ. ನೀನು ಟ್ಯಾಬ್ಲೆಟ್ ತಗೊಂಡಿದ್ಯಾ? ರೆಸ್ಟ್ ಮಾಡು. ನನಗೆ ಯಾವ ರೆಸ್ಟ್ ಬೇಡ ರೀ. ಮತ್ತೆ ನನಗೆ ಯಾಕೆ ಬೈದ್ರು? ನಾನೇನು ಮಾಡಿದೆ? ಅತ್ತೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಏನು ನಡೀತು ಅಂತ ಹೇಳ್ರಿ ಪ್ಲೀಸ್. ಏನು ನಡೀತು ಅಂತ ಹೇಳಿ. ಕೂಲ್ ಮೇಘನಾ, ನಿನ್ಗೇನೂ ಆಗಿಲ್ಲ. ಯಾಕೆ ಟೆನ್ಷನ್ ಮಾಡ್ಕೊತೀಯ? ಮಲ್ಗು. ಇಲ್ಲ, ಪ್ಲೀಸ್ ಹೇಳಿ. ನಾನೆಲ್ಲ ಹೇಳ್ತೀನಿ, ಈಗ ಮಲ್ಗು. ನೀನು ಮಲ್ಕೊಳಮ್ಮ. ನೋಡ್ತಿರು ನಿನ್ನ ಹೇಗೆ ಹುಚ್ಚಿ ಮಾಡ್ತೀನಿ ಅಂತ. ವಿಷಯ ಹೇಗಿದ್ರು ಇವತ್ತಲ್ಲ ನಾಳೆ ಭಾವನೆ ನಿಮ್ಮ ಹತ್ರ ಹೇಳ್ತಾ ಇದ್ರು. ಅಕ್ಕ ಮುಂಚೆ ಈ ರೀತಿ ಇರ್ಲಿಲ್ಲಮ್ಮ. ಮದುವೆ ಆದ್ಮೇಲಿಂದ ಈ ರೀತಿ ಆಡ್ತಾ ಇದ್ದಾಳೆ. ಅವಳು ಮಾನಸಿಕವಾಗಿ ಅಸ್ವಸ್ಥಳಾಗಿದ್ದಾಳೆ. ಗುರುಗಳೇ, ಎಕ್ಸ್ ಮಿನಿಸ್ಟರ್ ದೇವು ಸಾಹೇಬ್ರ ಹೆಂಡತಿ ಜಯಮ್ಮ ಅವರು ಊರಿಗೆ ಬಂದಿದ್ದಾರಂತೆ. ನಿಮ್ಮನ್ನು ಕಾಣಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ವಿಷಯಕ್ಕೆ? ಮೇಘನನ್ ವಿಚಾರ. ಬರಕ್ಕೆ ಹೇಳ್ಬೋದಾ? ಬರಲಿ. ಆಯ್ತು ಗುರುಗಳೇ. ನನ್ನ ಮಗನಿಗೆ ಎಂತೆಂಥ ಸಂಬಂಧ ಬಂದಿತ್ತು ಗೊತ್ತಾ? ರಾಜಕೀಯದವರು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು, ಕ್ವಾಲಿಫೈಡ್ ಹೆಣ್ಮಕ್ಳು. ಆದರೆ ನಾವು ಅದನ್ನೆಲ್ಲ ಬದಿಗಿಟ್ವಿ. ನಮ್ಮ ಮನೆಗೆ ಒಂದು ಮಧ್ಯಮ ಕುಟುಂಬದ ಹೆಣ್ಮಗಳು ಬಂದರೆ ಸಾಕಿತ್ತು. ಅದಕ್ಕೆ ಕಣೆ ನನ್ನ ಮಗ ಸೆಲೆಕ್ಟ್ ಮಾಡಿರೋ ಹುಡುಗಿನ ಸಂಪೂರ್ಣವಾಗಿ ಒಪ್ಕೊಂಡು ನಿಮ್ಮ ಅಕ್ಕನ ನಮ್ಮ ಮನೆಗೆ ಸೊಸೆಯಾಗಿ ಮಾಡ್ಕೊಂಡ್ವಿ. ಹಿಂದೆ ಮುಂದೆ ವಿಚಾರಿಸಿದೆ. ಯಾಕೆ ಗೊತ್ತಾ? ನನಗೆ ನಿಮ್ಮ ಮೇಲೆ ಸಂಪೂರ್ಣವಾದ ನಂಬಿಕೆ ಇತ್ತು. ಆದರೆ ನನಗೀಗ ಅನ್ನಿಸ್ತಾ ಇದೆ ನಾನು ತುಂಬ ದುಡುಕ್ಬಿಟ್ಟೆ ಅಂತ.
ನಾವು ಹಿರಿಯರಿದ್ದೀವಿ, ನಮ್ಮ ಹತ್ರ ಒಂದು ಮಾತು ಕೇಳಬೇಕು, ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ಲೇ ಇಲ್ವಾ ನಿಮಗೆ? ನಿಮ್ಮಪ್ಪ ನೋಡಿದರೆ ಆತ್ಮಹತ್ಯೆ ಮಾಡ್ಕೋತ, ನೀನು ನಮ್ಮ ಹತ್ರ ಎಲ್ಲ ವಿಷಯನೂ ಮುಚ್ಚಿಡ್ತೀವಿ. ನಮ್ಮನೆ ಅನ್ನ ತಿಂತೀರಾ, ನಮ್ಮ ಹತ್ರನೇ ಗುಟ್ಟು ಮಾಡ್ತೀರಾ. ನಿಯತ್ತಿರೋರು ಮಾಡೋ ಕೆಲಸನ ಇದು. ನಿಮ್ಮಕ್ಕ ನನ್ನ ಕಣ್ಣು ಮುಂದೆನೆ ನನ್ನ ಮಗನಿಗೆ ಹೊಡಿತಾಳೆ, ಬಾಯಿ ಬಂದಾಗ ಬೈತಾಳೆ. ಈ ಊರಲ್ಲಿ ಅವಳನ್ನ ಯಾರು ಕ್ಯಾರೆ ಅಂತ ಕೂಡ ಹೇಳಲ್ಲ. ಅಂಥವಳಿಗೆ ಗೌರವ ಕೊಟ್ಟು ಸೊಸೆ ಅನ್ನೋ ಸ್ಥಾನಮಾನ ಕೊಟ್ರೆ ನನ್ನ ಮಗನ ಹೊಡೆಯೋಷ್ಟು ಸೊಕ್ಕ ಅವಳಿಗೆ. ಅದಕ್ಕೆ ಹೇಳೋದು, ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ಬೇಕೋ ಅಲ್ಲಲ್ಲೇ ಇಟ್ಟಿರ್ಬೇಕು ಅಂತ. ನಾವು ಪೆದ್ರು ನಿಮ್ಮನ್ನ ತಲೆ ಮೇಲೆ ಹೊರ್ಸ್ಕೋತೀವಿ, ನೀವು ಸವಾರಿ ಮಾಡ್ಬಿಡ್ತೀವಿ. ಇದನ್ನೆಲ್ಲ ನಾನು ಕಣ್ಣಾರೆ ನೋಡ್ತೀನಿ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ನಿಮ್ಮ ಕುಟುಂಬದವ್ರು ಈ ರೀತಿ ಮಾಡಿದಾರ ಅಂತ ನನಗೆ ಈಗಲೂ ಆಶ್ಚರ್ಯ ಆಗುತ್ತೆ. ತುಂಬ ಬೇಜಾರಾಗ್ತಿದೆ ನನಗೆ. ನಿಮ್ಮಿಂದ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ, ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮನೆ ಅನ್ನ ತಿಂತೀರಾ, ನಮ್ಮ ಹತ್ರನೇ ಗುಟ್ಟು ಮಾಡ್ತೀರಾ. ನಿಯತ್ತಿರೋರು ಮಾಡೋ ಕೆಲಸನ ಇದು. ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ಬೇಕೋ ಅಲ್ಲಲ್ಲೇ ಇಟ್ಟಿರ್ಬೇಕು ಅಂತ. ನಿನ್ ಮದ್ವೆ ಮಾಡಿಸಿದಾಗ ಊರವ್ರ ಮುಂದೆಲ್ಲ ನಾನೇ ಗೆದ್ದೆ. ನಿನ್ ಬದುಕು ಬಾಳು ಬಂಗಾರ ಆಗುತ್ತೆ ಅನ್ಕೊಂಡಿದ್ದೆ. ಆದ್ರೆ ಎಲ್ಲ ಇದ್ದು ನಮ್ಮ ಹಾಲ್ ಏನು ಉಂಡಿರೋವಾಗೋಯ್ತು ಕಣೆ. ನಿನ್ ಕೈಯಾರೆ ನೀನೇ ಹಾಳು ಮಾಡ್ಕೊಂಡ್ಬಿಟ್ಟೆ ಕಣೆ ನಿನ್ ಬದುಕನ್ನ. ಎಷ್ಟು ಹೇಳಿದ್ವಿ ನಾನು ಅಪ್ಪ ನಿನ್ಗೆ, ಬಿಟ್ಬಿಡು ಅವಳ ಸಹವಾಸನ, ಬಿಟ್ಬಿಡು ಅವಳ ವಿಷಯನ ಅಂತ. ಆದ್ರೆ ನೀನು ನಮ್ಮ ಮಾತೇ ಕೇಳಿಲ್ಲ. ಮಧುವಂತಿ ಸತ್ಲು, ಆದ್ರೆ ನಾವು ಬದುಕಿದ್ರು ಸಾಯ್ತಾ ಇದೀವಿ. ಜಯಮ್ಮ ಅಂತ ಮಾತಾಡಿದ್ರು ಗೊತ್ತೇನೆ, ನಿನ್ ಮೇಲಿಟ್ಟಿರೋ ಗೌರವ ಎಲ್ಲ ಹಾಳಾಗೋಯ್ತು. ಈ ದಿನಲಿಗೆ ನಿಲ್ಲಲ್ಲ ಕಣೆ, ಇದು ಆರಂಭ. ಸಂಬಂಧಗಳು ಹಾಳಾಗ್ಬಿಟ್ರೆ ಅವಳು ವರ್ತಿಸ್ತಿರೋ ರೀತಿ ನೋಡಿ ನನಗೆ ತುಂಬ ಭಯ ಆಗ್ತಿದೆ. ಅವರ ಅಕ್ಕ ಮಧುವಂತಿ ಅಂತ ಗೊತ್ತಿದೆ ಅಲ್ವಾ? ಅವಳದು ಆತ್ಮಹತ್ಯೆ ಅಂತ ಅಳಸಿಂಗ ಹೇಳ್ದ, ಹೌದಲ್ವಾ ಮೇಘನಾ? ಹೌದೌದು, ಅದು ಆತ್ಮಹತ್ಯೆನೇ.